ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಯೆರೆಮೀಯನ ಗ್ರಂಥ ದ ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 31ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 31ನೇ ಅಧ್ಯಾಯ ಯೆರೆಮೀಯನ ಗ್ರಂಥದಲ್ಲಿ ನಾವು ನೋಡಿಕೊಳ್ಳುವಾಗ ಇಲ್ಲಿ ಇಸ್ರಾಯೇಲರ ಕುರಿತಾಗಿ, ದೇವಜನರ ಕುರಿತಾಗಿದೆ, ಹೌದು. ಆದರೆ ಅದೇ ಸಂದರ್ಭದಲ್ಲಿ ಮೆಸ್ಸಿಯನ 40 ವಾಗ್ದಾನಗಳನ್ನು ನಾವು ನೋಡಿಕೊಳ್ಬೋದು. ಒಂದೇ ಅಧ್ಯಾಯದಲ್ಲಿ ಸುಮಾರು 40 ವಾಗ್ದಾನಗಳನ್ನು ನಾವು ನೋಡ್ಬೋದು ರೀ. ಮತ್ತು 2ನೇ ವಚನ, ಹತಶೇಷವಾದ ಜನಕ್ಕೆ ಅರಣ್ಯದಲ್ಲಿ ದಯೆ ದೊರೆಯುವುದು, ಇಸ್ರಾಯೇಲರು ವಿಶ್ರಾಂತಿಯನ್ನು ಹುಡುಕುವುದಕ್ಕೆ ಹೋಗುವಾಗ ಯೆಹೋವನು ದೂರದಿಂದ ಬಂದು. ಹೌದು, ಕೆಲವು ಸಾರಿ ನಾವು ವಿಶ್ರಾಂತಿಯನ್ನು ಹುಡುಕ್ತಾ ಇರುವಾಗ ದೇವರು ಬಂದು ದರ್ಶನ ಕೊಟ್ಟು, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ವಾವ್, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಎಂಬುದಾಗಿ ದೇವರು ಹೇಳುವಾತನು. ಭಕ್ತ ಸಿಂಗ್ ಎಂಬ ಮಹಾಭಕ್ತರಿಗೆ ಇದು ಬಹಳ ಪ್ರೀತಿಯ ಒಂದು ನೆಚ್ಚಿನ ಒಂದು ವಾಕ್ಯ. ಆಗಾಗ ಅದನ್ನು ಅವರು ಹೇಳುವಂಥದ್ದು ನನಗೆ ನೆನಪಿಗೆ ಬರ್ತಿದೆ. ಐ ಹ್ಯಾವ್ ಲವ್ಡ್ ಯು ವಿತ್ ಆನ್ ಎವರ್ ಲಾಸ್ಟಿಂಗ್ ಲವ್. ಮತ್ತು 4ನೇ ವಚನದಿಂದ ನೋಡುವಾಗ, ನಾನು ನಿನ್ನ ಹಾಳು ಪ್ರದೇಶವನ್ನು ಪುನಃ ಕಟ್ಟುವೆನು. ವಾವ್, ಅದು ಒಂದು ಪ್ರಾಮಿಸ್. ನೀನು ಮತ್ತೆ ದಮ್ಮಡಿ ವೈಭವಗಳಿಂದ ವಿನೋದ ಪಡುವವರ ನಾಟ್ಯದಲ್ಲಿ ಸೇರಿಕೊಳ್ಳುವಿ. ಅದು ಇನ್ನೊಂದು ಪ್ರಾಮಿಸ್. ಮತ್ತೆ ಪುನಃಸ್ಥಾಪನೆ. ನೀನು ತಿರುಗಿ ಸಮಾರ್ಯದ ಗುಡ್ಡಗಳಲ್ಲಿ ತೋಟಗಳನ್ನು ಮಾಡಿಕೊಳ್ಳುವಿ. ತೋಟ ಅದು ಒಂದು ಹೊಸ ಪ್ರಾರಂಭಕ್ಕೆ ಸೂಚನೆ. ಯಾವ ರೀತಿಯಾಗಿ ಏದೇನ್ ತೋಟದಲ್ಲಿ ದೇವರು ಹೊಸ ಮನುಷ್ಯನೊಂದಿಗೆ ಹೊಸ ಲೋಕದಲ್ಲಿ ಪ್ರಾರಂಭ ಮಾಡಿದ ಹಾಗೆ. ಮತ್ತು ದೇವರು ಒಂದು ದಿನವು ಬರುವುದು ಎಂಬುದಾಗಿ ಹೇಳುವಾಗ ಅದು ಕೂಡ ಆ ಮೆಸ್ಸಿಯನ ದಿನಕ್ಕೆ ಸಾಂಕೇತಿಕವಾದದ್ದು. ಏಳಿರಿ, ನಮ್ಮ ದೇವರಾದ ಯೆಹೋವನ ಸನ್ನಿಧಾನಕ್ಕೆ ಹೋಗೋಣ ಅಂತ ಜನರು ಹೇಳುವಂಥ ಒಂದು ರಿವೈವಲ್, ಭಕ್ತಿ ಸಂಜೀವನವು ಉಂಟಾಗ್ತದೆ. ಅದರ ಒಂದು ಪ್ರಾಮಿಸ್ ಇದು, ವಾಗ್ದಾನ. ಯಾಕೋಬಿನ ನಿಮಿತ್ತವಾಗಿ ಹರ್ಷಧ್ವನಿಗೈರಿ. ಹೌದು, ಹರ್ಷ ಅದು ಕೂಡ ವಾಗ್ದಾನ ಮಾಡಲಾಗಿದೆ. ಮತ್ತು 9ನೇ ವಚನದಲ್ಲಿ, 8ನೇ ವಚನದಲ್ಲಿ ನಾವು ನೋಡುವಾಗ ಸ್ತುತಿ. ಹೌದು, ಘೋಷಿಸಿ ಸ್ತುತಿಸುವಂಥ ಒಂದು ಇದು ಕೂಡ ಒಂದು ಪ್ರಾಮಿಸ್, ವಾಗ್ದಾನ. ಮತ್ತು ದೇವರು ಅದೇ 8ನೇ ವಚನದಲ್ಲಿ, ನಾನು ಅವರನ್ನು ಉತ್ತರ ದೇಶದಿಂದ ಬರಮಾಡುವೆನು. ಅವರು ಆಕಸ್ಮಿಕವಾಗಿ ಯಾವುದೋ ಒಂದು ಒತ್ತಾಯಪೂರ್ವಕವಾಗಿ ಅಥವಾ ಹಿಂಸೆಯ ನಿಮಿತ್ತವಾಗಿ ಅಥವಾ ಚರಿತ್ರೆಯ ನಿಮಿತ್ತವಾಗಿ ಅಥವಾ ರಾಜಕೀಯ ನಿಮಿತ್ತವಾಗಿ ಹೀಗೆಲ್ಲ ಬರ್ಬೋದು. ಆದರೆ ಬರಮಾಡ್ತಾ ಇರುವಂಥ ವ್ಯಕ್ತಿ ಹಿಂದೆ ದೇವರು. ಗುಂಪು ಗುಂಪಾಗಿ ಅವರು ಹಿಂದಿರುಗುವರು, ಅವರು ಅಳುತ್ತಾ ನಡೆದು ಬರುವರು, ಕಣ್ಣೀರು ಸುರಿಸ್ತಾ ಅವ್ರು ಬರ್ತಾರೆ. ಅದು ಮೋಸ್ಟ್ಲಿ ಆನಂದದ ಕಣ್ಣೀರು. ಇನ್ನೂ ಸ್ವಲ್ಪ ಹತ್ತಿರ ಹೋಗ್ತಾ ಇದ್ವಿ ನಮ್ಮ ದೇಶಕ್ಕೆ ಎಂಬಂಥ ರೀತಿಯಲ್ಲಿ. ನನಗೆ ಇಷ್ಟವಾದಂಥ ಒಂದು ಮಾತು, ಒಂದು ಸಾಲು ಈ 9ನೇ ವಚನದಲ್ಲಿದೆ. ಯೆರೆಮೀಯ 31
9 ಅದೇನಂತ ಹೇಳಿದರೆ, ಅವರ ವಿಜ್ಞಾಪನೆಗಳಿಂದಲೇ ಅವರನ್ನು ಮುಂದುವರಿಸುವೆನು. ವಾ, ಎಂಥ ಒಂದು ಮಾತು! ನನಗೆ ಭಾಳ ಉತ್ತೇಜನದ ಒಂದು ಮಾತು. ನಮ್ಮ ವಿಜ್ಞಾಪನೆಯಿಂದಲೇ ದೇವರು ಮುಂದುವರಿಸ್ತಾ ಇರ್ತಾನಂತೆ. ಒಂದು ಟಾರ್ಚ್ ಲೈಟ್ ತಕ್ಕೊಂಡು ನಾವು ಲೈಟ್ ಹಾಕುವಾಗ ಏನಾಗ್ತದೆ, ಅಥವಾ ಮೊಬೈಲ್ ತಕ್ಕೊಂಡು ಮೊಬೈಲ್ನಲ್ಲೇ ಟಾರ್ಚ್ ಲೈಟ್ ಇದೆಯಲ್ಲ, ಅದನ್ನು ಹಾಕುವಾಗ ಅಷ್ಟು ದೂರ ಒಂದು 10 ಅಡಿ ಬೆಳಕು. ಆ ಬೆಳಕಿನಲ್ಲಿ ಇನ್ನೂ ಒಂದು 10 ಅಡಿ ನಡೆದರೆ ಇನ್ನೂ ಸ್ವಲ್ಪ 10 ಅಡಿ ಬೆಳಕು, ಇನ್ನೂ ಸ್ವಲ್ಪ. ಹಾಗೆ ನಾವು ವಿಜ್ಞಾಪನೆ ಮಾಡ್ತೇವೆ. ವಿಜ್ಞಾಪನೆಯಲ್ಲಿ ಪ್ರಗತಿ, ವಿಜ್ಞಾಪನೆಯಲ್ಲಿ ಮುಂದುವರಿಯುವಿಕೆ, ವಿಜ್ಞಾಪನೆಯಲ್ಲಿ ಸಾಗುವಿಕೆ. ಆ ರೀತಿಯಾಗಿ ದೇವರು ನಮ್ಮನ್ನು ನಡೆಸ್ತಾನಂತೆ. ಆಮೇಲೆ ತೊರೆಗಳ ಬಳಿಗೆ ಬರಮಾಡುವೆನು. ವಾವ್, ಪವಿತ್ರಾತ್ಮನಿಗೆ ಸಾಂಕೇತಿಕವಾದಂಥ ಒಂದು ಸ್ಥಳ. ಅಂಥ ಒಂದು ಅನುಭವಕ್ಕೆ ದೇವರು ಬರಮಾಡ್ತೀನಿ ಅಂತ ಹೇಳ್ತಾನೆ. ನಾನು ಇಸ್ರಾಯೇಲಿಗೆ ತಂದೆ. ವಾವ್, ಆಶ್ಚರ್ಯ. ಸಾಮಾನ್ಯವಾಗಿ ದೇವರನ್ನು ಯಾರು ಹಳೆ ಒಡಂಬಡಿಕೆಯಲ್ಲಿ ತಂದೆ ಅಂತ ಕರೆಯಲಿಲ್ಲ. ಕರೆಯೋದಕ್ಕೆ ಭಾಳ ಅಪರೂಪವಾದಂಥ ಒಂದು ವಿಷಯ ಅದು ಮತ್ತು ಅನುಭವ. ಆದರೆ ಇಲ್ಲಿ ದೇವರು ತನ್ನ ವಿಷಯದಲ್ಲಿ ಇಸ್ರಾಯೇಲಿಗೆ ನಾನು ತಂದೆ. ಎಫ್ರಾಯಿಮ್ ನನ್ನ ಹಿರಿಯ ಮಗನು. ನೋಡಿ, ದೇವರು ಎಷ್ಟು ಕ್ಲೋಸ್ ಆಗಿ ತನ್ನನ್ನು ಪರಿಚಯಿಸಿಕೊಳ್ಳುವಂಥ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ಮತ್ತು ದೇವರು ತನ್ನ ಸಂತೋಷವನ್ನು ಜನಾಂಗಗಳೇ, 10ನೇ ವಚನ, ಇಸ್ರಾಯೇಲ್ಯರನ್ನು ಚದರಿಸಿದಾತನು ಕುರುಬನು ಮಂದೆಯನ್ನು ಕಾಯುವಂತೆ ಕುರುಬನಂತೆ ನಡೆಸಿ ಕಾಪಾಡುವೆ. ನಡೆಸುವಿಕೆ ಅದು ಕೂಡ ಒಂದು ಆಶೀರ್ವಾದ ಅಥವಾ ಒಂದು ಪ್ರಾಮಿಸ್. ಇದು ನಾನು ನಡೆಸ್ತೇನಂತ ದೇವರು, ಕಾಪಾಡ್ತೇನಂತ ಮೆಸ್ಸಿಯನ ಒಂದು ಆಶೀರ್ವಾದ. ಕಾಪಾಡುವನು, 10ನೇ ವಚನ, ಪ್ರಾಫಸಿ. ಯಾಕೆ? ವಿಮೋಚಿಸಿದನಲ್ಲ. ಹೌದು, ದೇವರು ಅವರಿಗಿಂತಲೂ ಬಲಿಷ್ಠರಾದವರ ಕೈಯಿಂದ ಅವರನ್ನು ಬಿಡಿಸಿದ್ದಾನೆ. ದೇವರು ಬಿಡಿಸುವಾತನ ಎಷ್ಟೊಂದು ಮಾತುಗಳಿಂದ ದೇವರು ಯೆರೆಮೀಯನ ಗ್ರಂಥದಲ್ಲಿ ನಮ್ಮನ್ನು ಸಂತೈಸುವವನಾಗಿದ್ದಾನೆ. ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಇಷ್ಟೊಂದು ನಮ್ಮನ್ನು ಶಾಶ್ವತವಾದ ಪ್ರೇಮದಿಂದ ನೀನು ಪ್ರೀತಿಸಿ ನಮ್ಮನ್ನು ಮಮತೆಯಿಂದ ಸೆಳ್ಕೊಟ್ಟು ನಮ್ಮನ್ನು ಹೀಗೆಲ್ಲ ನಡೆಸ್ತಾ ಇದ್ದೆ ಅಂತ ಹೇಳ್ಬಿಟ್ಟು ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. ಮತ್ತು ಅವರು ಬಂದು ಚೀಯೋನ್ ಶಿಖರದಲ್ಲಿ ಹಾಡುವರು. ಮತ್ತು ಹಾಡುವರು ಅಂತ ಹೇಳುವಾಗ ಬರೀ ಆತ್ಮಿಕವಾದ ಹಾಡು ಅಷ್ಟೇ ಅಲ್ಲ, ಅದು ಬೇಕು. ಆದರೆ ಧಾನ್ಯ, ದ್ರಾಕ್ಷರಸ, ಎಣ್ಣೆ, ಕರು, ಕುರಿಮರಿ, ಇಂಥ ಎಲ್ಲ ಮೇಲುಗಳನ್ನು ಕೂಡ ಅನುಭವಿಸಲು ದೇವರು ಮಾಡುವಾತನಾಗಿದ್ದಾನೆ. ಭೌತಿಕ ಆಶೀರ್ವಾದ ಕೂಡ ವಾಗ್ದಾನ ಮಾಡಲ್ಪಟ್ಟಿದ್ದಾರೆ. ನಮ್ಮ ದೇವರು ಆಲ್ರೌಂಡ್ ಬ್ಲೆಸ್ಸರ್, ಸರ್ವಕ್ಷೇತ್ರಗಳಲ್ಲಿ ಆಶೀರ್ವದಿಸುವ ದೇವರು. ಅವರ ಆತ್ಮವು 12ನೇ ವಚನದ 2ನೇ ಭಾಗ, ಯೆರೆಮೀಯ 31, ಅವರ ಆತ್ಮವು ಹದವಾಗಿ ನೀರು ಹಾಯಿಸಿದ ತೋಟದಂತಿರುವುದು. ಆತ್ಮಕ್ಕೂ ಕೂಡ, ಬರೀ ದೇಹಕ್ಕೆ ಅಲ್ಲ. ಅವರು ಇನ್ನು ಕಳೆಗುಂದರು. ವಾವ್, ಮುಖದಲ್ಲಿ ಕಳೆ. ಹೌದು, ದೇವರು ನಮ್ಮ ಮುಖದ ಬಗ್ಗೆ ಕೂಡ ಆತನು ಚಿಂತೆ ವಹಿಸುವ ಆತನಾಗಿದ್ದಾನೆ. ತನ್ನ ಮುಖ ಪ್ರಕಾಶದಿಂದ ನಮಗೆ ಆತನು ತನ್ನ ಸಾನ್ನಿಧ್ಯ, ಶಕ್ತಿಯನ್ನು, ಮಹಿಮೆಯನ್ನು ಕೊಡುವ ಆತನಾಗಿದ್ದಾನೆ. ಉಲ್ಲಾಸಿಸುವಂಥದ್ದು. ಯುವಕರು ವೃದ್ಧರು ಜೊತೆಯಾಗಿ ಹರ್ಷಿಸುವರು. ಜನ್ರೇಷನ್ ಗ್ಯಾಪ್ ಇಲ್ಲ. ಯಾಕಂದರೆ ದೊಡ್ಡವರು ಚಿಕ್ಕವರು ಅನ್ನುವಂಥದ್ದು ಇದೆ.
ಆದರೆ ಅದೇ ಸಂದರ್ಭದಲ್ಲಿ ದೊಡ್ಡವರಾಗಿರೋದರಿಂದ ಬೇರೆ ಬೇರೆ ಆಗಿರಬೇಕಂತ ಏನಿಲ್ಲ. ದೇವರ ಸನ್ನಿಧಾನದಲ್ಲಿ ನಾವೆಲ್ಲ ದೊಡ್ಡ ಕುಟುಂಬ ಆದ ಕಾರಣ ಆ ರೀತಿಯಾಗಿ ಜೊತೆಯಾಗಿ ಹರ್ಷಿಸುವರು. 13ನೇ ವಚನ. ಯಾಕೆ? ದೇವರು ಅವರ ದುಃಖವನ್ನು ನೀಗಿಸಿ ಸಂತೋಷವನ್ನು ಉಂಟು ಮಾಡಿ ಅವರು ತಮ್ಮ ವ್ಯಸನವನ್ನು ಬಿಟ್ಟು ಆನಂದಿಸುವಂತೆ ಸಂತೈಸ್ತಾನಂತೆ. ಹೌದ್ರಿ, ದೇವರು ಮೃಷ್ಟ ಭೋಜನದಿಂದ ತಂಪುಗೊಳಿಸುವತನಾಗಿದ್ದಾನೆ. ಅದೆಂಥ ಒಂದು ಅನುಗ್ರಹ ಅಂತ ಹೇಳ್ಬಿಟ್ಟು ನೋಡುವಾಗ 14ನೇ ವಚನದ ಕೊನೆ ಭಾಗದಲ್ಲಿ ಸಮೃದ್ಧಿಯಾಗಿ ಅನುಭವಿಸುವರು. ದೊಡ್ಡ ಇದೆಲ್ಲ ಯಾರ ನಿಮಿತ್ತ ಅಂತ ಹೇಳ್ಬಿಟ್ಟು ನೋಡುವಾಗ ಮೆಸ್ಸಿಯನ ನಿಮಿತ್ತವಾಗಿ. 15ನೇ ವಚನದಲ್ಲಿ ರಾಮದಲ್ಲಿ ಒಂದು ಬೊಬ್ಬೆಯು ಕೇಳಿಸ್ತು. ಹೌದು, ಗೋಳಾಟವು ಘೋರ ರೋಧನೂ ಉಂಟಾಯ್ತಂತೆ. ಯಾಕಂತ ಹೇಳ್ಬಿಟ್ಟು ನೋಡುವಾಗ ಮತ್ತಾಯ 2ನೇ ಅಧ್ಯಾಯದಲ್ಲಿ ಮೆಸ್ಸಿಯನು ಹುಟ್ಟಿದಾಗ 2 ವಯಸ್ಸು ಗಂಡು ಮಕ್ಕಳನ್ನು ಆ ಅರಸನು ಕೊಂದು ಹಾಕ್ತಾನೆ. ಹೌದು, ಇವೆಲ್ಲ ಆಶೀರ್ವಾದಗಳು ಮೆಸ್ಸಿಯನ್ ನಮಗೋಸ್ಕರವಾಗಿ ಕೊಡುವಾಗ ವೈರಿ ಅದಕ್ಕೆ ಅಡ್ಡಿ ತರಲು ಸಾಧ್ಯ. ಆದರೂ ಕೂಡ ದೇವರು ಹೇಳುವಂಥದ್ದನ್ನು ಗಮನಿಸಿರಿ. ರೋದನೆ ಇತ್ತು. ರಾಹೇಲ್ ತನ್ನ ಮಕ್ಕಳಿಗೋಸ್ಕರ ಆತ್ತತ್ತು ಅವರು ಇಲ್ಲದೆ ಹೋದದಕ್ಕಾಗಿ ಸಮಾಧಾನವಿಲ್ಲದೆ ಇದ್ದಳು, ನಿಜ. ಆದರೂ ಕೂಡ 16ನೇ ವಚನ, ನಿನ್ನ ಕಣ್ಣು ನೀರು ಸುರಿಸದಿರಲಿ. ದೇವರೇ, ಇಂಥ ಕಾರ್ಯವನ್ನು ನನ್ನಲ್ಲಿ, ನನ್ನ ಮನಸ್ಸಿನಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಸಮಾಜದಲ್ಲಿ ನೀನು ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ ಅಂತ ಹೇಳ್ಬಿಟ್ಟು ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. ನಿನ್ನ ಪ್ರಯಾಸವು ಸಾರ್ಥಕವಾಗುವುದು. ಟ್ರೈ ಮಾಡಿದ್ವಿ ಆದರೆ ಸಾರ್ಥಕವಾಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲ ಮೆಸ್ಸಿಯನ ವಾಗ್ದಾನದಲ್ಲಿ. ನಿನ್ನ ಮಕ್ಕಳು ಶತ್ರುವಿನ ದೇಶದಿಂದ ಹಿಂದಿರುಗುವರು. ನಿನಗೆ ಮುಂದೆ ಒಳ್ಳೆ ಗತಿಯಾಗುವುದೆಂದು ನಿರೀಕ್ಷೆ ಇದೆ. ಹೋಪ್ ಅದು ಕೂಡ ದೇವರು ಕೊಡ್ತಾರೆ. ಯಾಕಂದರೆ ನಾವು ಪ್ರಲಾಪಿಸುವುದು ದೇವ್ರಿಗೆ ಗೊತ್ತು, ನಾವು ಅಳೋದು ದೇವ್ರಿಗೆ ಗೊತ್ತು. ಯಾಕಂದರೆ ಎಫ್ರಾಯಿಮ್ ಹೀಗೆ ಪ್ರಲಾಪಿಸಿಕೊಳ್ಳುವುದನ್ನು ಕೇಳಿದ್ದೇನೆ. ಕನ್ನಡದಲ್ಲಿ ಭಾಳ ಚೆನ್ನಾಗಿದೆ. ಕೇಳಿದ್ದೇನೆ ಅಷ್ಟೇ ಅಲ್ಲ, ಕೇಳಿದ್ದೇನೆ. ಅದು ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಹೋದರೆ ಬರೋದಿಲ್ಲ. ಆ ರೀತಿಯಾಗಿ ಪ್ರಲಾಪಿಸಿ ಪ್ರಾರ್ಥಿಸಿದ್ದನ್ನು ದೇವರು ಕೇಳ್ತಾನೆ ರೀ. ಕೆಲವು ವರ್ಷಗಳ ಹಿಂದೆ ನನ್ನ ಆತ್ಮಿಕ ತಂದೆಯಾದಂಥ ಜಾಕ್ಪೂನನ್ ಸಹೋದರರು ಅವರು ನಾನು ಪ್ರತ್ಯೇಕವಾಗುವಂಗೆ ಒಂದೇ ಸಭೆಯಲ್ಲಿ ಜೀವಮಾನವೆಲ್ಲ ನಾನು ಇದ್ದುಬಿಡ್ತೀನಿ ಅವ್ರ ಸಭೆಯಲ್ಲಿ ಎಂಬುದಾಗಿ ಅವ್ರ ಜೊತೆಯಲ್ಲಿ ನಾನು ಅಂದುಕೊಂಡಿದ್ದೆ. ಆದರೆ ಏನೋ ಒಂದು ಸನ್ನಿವೇಶ ಘಟನೆ ನಮ್ಮ ಜೀವನದಲ್ಲಿ ಬಂದು ನಾವಿಬ್ಬರು ಪ್ರತ್ಯೇಕವಾಗಬೇಕಾಯ್ತು. ಅದಕ್ಕೆ ಅವ್ರ ಮೇಲೆ ನಾನು ತಪ್ಪು ಹೊರಿಸ್ತಾ ಇಲ್ಲ, ಅದಕ್ಕೆ ಕಾರಣ ನಾನೇ. ಹಾಗಿದ್ದರೂ ಅಂಥ ಸಂದರ್ಭದಲ್ಲಿ ಅವರು ಒಂದು ವಾಕ್ಯ ನನಗೆ ಕೊಟ್ಟರು. ಏನಂದರೆ, ದೇವರು ನನಗೆ ಒಂದು ವಾಕ್ಯ ನನಗೆ ಕೊಡು ಅಂತ ಹೇಳ್ಬಿಟ್ಟು ಕೊಟ್ಟನು. ಅದನ್ನು ನಾನು ಪಾಸ್ ಮಾಡ್ತಿದ್ದೀನಿ, ತಕ್ಕೊಡ್ರಿ ಓದ್ರಿ ಅಂತ ಹೇಳ್ಬಿಟ್ಟು ಬೆಂಗಳೂರಿನಲ್ಲಿ ಕೊಟ್ಟಾಗ ಅದು ಯಾವ ವಾಕ್ಯ ಅಂದರೆ ಮುಂದೆ ಇರುವಂಥ ವಾಕ್ಯನೇ. ಯೆರೆಮೀಯ 31:20. ಯೆಹೋವನು ಇಂತೆನ್ನುತ್ತಾನೆ, ಎಫ್ರಾಯಿಮು ನನಗೆ ಪ್ರಿಯ ಪುತ್ರನೋ, ಮುದ್ದು ಮಗುವೋ ಏನು, ಅವನ ಹೆಸರೆತ್ತಿದಾಗೆಲ್ಲ ಅವನನ್ನು ಜ್ಞಾಪಿಸಿಕೊಳ್ಳುತ್ತಲೇ ಬರುತ್ತೇನೆ. ಇದರಿಂದ ನನ್ನ ಕರುಳು ಅವನಿಗಾಗಿ
ಮರುಗುತ್ತದಲ್ಲ, ಅವನನ್ನು ಕರುಣಿಸೇ ಕರುಣಿಸುವೆನು. ಈ ವಾಕ್ಯ ನನ್ನ ಆತ್ಮಿಕ ನಾಯಕರು ನನಗೆ ಕೊಟ್ಬಿಟ್ಟು, ದೇವರು ನನಗೆ ಕೊಡಂತ ಹೇಳಿದರು. ನನ್ನ ಕೆಲಸ ಕೊಟ್ಟಾಯಿತು ಆದರು. ಇದು ಬಹಳ ಆ ಸಭೆಯನ್ನು ಬಿಟ್ಟು ಹೊರ ಬಂದಂಥ ನನಗೆ ಭಾಳ ಉತ್ತೇಜನವಾಗಿತ್ತು. ತಿಳಿಯದ ಲೋಕದಲ್ಲಿ, ತಿಳಿಯದ ಕ್ಷೇತ್ರದಲ್ಲಿ ನಾನು ಕಾಲಿಟ್ಟು, ಮುಂದೆ ನಾನು ಹೇಗೋ ಸಭೆ ಇಲ್ಲ, ನಾಯಕನಿಲ್ಲ, ಜೊತೆಗಾರರಿಲ್ಲ, ಆತ್ಮಿಕ ಕುಟುಂಬ ಇಲ್ಲ, ಅವರನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೇನೆ ಅಂತ ಹೇಳಿದಾಗ ಈ ವಾಕ್ಯ ನನಗೆ ದೇವರೊಂದಿಗೆ ಬಿಗಿಯಾಗಿರಲು, ನಡೆಯಲು ಅನುಕೂಲ ಆಯಿತು. ಸರಿ, ಹಾಗೆ ನಾವು ಮುಂದುವರಿಸಿದಾಗ 23ನೇ ವಚನದಲ್ಲಿ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ ಎಂದು ಮತ್ತೆ ಮಾತಾಡುವರು. ಮೊದಲು ಆಶೀರ್ವಾದ ಇರಲಿಲ್ಲ. ಯಾಕಂತೇಳಿದರೆ ದೇವಜನರು ದೇವರಿಂದ ದೂರ ಹೋಗಿದ್ರು. ಆದರೆ ದೇವರು ಪುನಃಸ್ಥಾಪನೆ ಮೆಸ್ಸಿಯನ ಮುಖಾಂತರವಾಗಿ ಕೊಡುವಾಗ ಆ ರೀತಿಯಾಗಿ ಮಾತಾಡ್ತಾರೆ. ಇದಾದ ಮೇಲೆ ನಾನು ಎಚ್ಚೆತ್ತು ನಿಜ ಸ್ಥಿತಿಯನ್ನು ನೋಡಿದೆನು, ಆಗ ನನ್ನ ಕನಸು ನನಗೆ ಮನೋಹರವಾಗಿ ಕಾಣಿಸ್ತು. ಸ್ವೀಟ್ ಡ್ರೀಮ್ಸ್ ಅಂತ ಹೇಳ್ತೀವಲ್ಲ, ನೋಡ್ರಿ ಇಲ್ಲಿ ಕೂಡ ದೇವರು ವಾಕ್ಯದಲ್ಲಿ ಯೆರೆಮೀಯ 31:26 ಅಂಥ ಒಂದು ಮಾತು ಬಳಿದಿದೆ. ಯಾಕೆ ಆ ರೀತಿ ಎಂಬುದಾಗಿ ನೋಡುವಾಗ, ಹೊಸ ಒಡಂಬಡಿಕೆಯನ್ನು ದೇವರು ನಮಗೆ ಕೊಡುವಾತನಾಗಿದ್ದಾನೆ. 31ರಿಂದ ಕೊನೆಯವರೆಗೆ ದೊಡ್ಡ ವಾಗ್ದಾನವನ್ನು ದೇವರು ಕೊಟ್ಟುಬಿಟ್ಟು ವಾಕ್ಯವನ್ನು ನಮ್ಮ ಮನಸ್ಸಿನಲ್ಲಿಡ್ತಾನಂತೆ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ಅದನ್ನು ಜ್ಞಾಪಕ ಮಾಡಿಕೊಳ್ಳುವಂಥ ರೀತಿಯಲ್ಲಿ ದೇವರು ಮಾಡ್ತಾನೆ. ಹೊಲಸಾದ ತಗ್ಗು ಅದು ಯೆಹೋವನಿಗೆ ಪರಿಶುದ್ಧ ಸ್ಥಾನವಾಗಿರುವುದು. ಆ ರೀತಿಯಾಗಿ ದೇವರು ನಡೆಸ್ತಾನೆ. ಇದು ಕೃಪೆಯ ಒಂದು ಚಿತ್ರವಾಗಿದೆ. 31ನೇ ಅಧ್ಯಾಯ ಯೆರೆಮೀಯನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.